धर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्दिवरेन्दवे श्रीराघवेन्द्रगुरुवे नमो अत्यन्तदयालवे ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्र प्रचोदयात् ॐ वेङ्कटनाथाय विद्महे तिम्मन्नपुत्राय धीमहि तन्नो राघवेन्द्र प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्र प्रचोदयात्। ನಾನು ಮಾಡ್ತಿರೋ ಸಂಕಲ್ಪಕ್ಕೆ ನನ್ನ ಆಶೀರ್ವಾದ ಮಾಡಿ ತುಳಸಿ ಮಾಡಿ ನಾನು ಯಾರು ಪವಿತ್ರತೆಯಿಂದ ಕಾಪಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಯಾರು ಈ ತುಳಸಿ ಮಾಲೆಯನ್ನು ಹಾಕ್ಕೋತಾರೋ ಅವರಿಗೆ ಆರೋಗ್ಯ ವಿದ್ಯೆ ಸಿದ್ಧಿ ಲಭಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಆ ನಂಬಿಕೆನ ಉಳಿಸ್ಕೊಡ್ತೀನಿ. ನಾನು ಯಾವತ್ತೂ ಆ ಲಾಕೆಟ್ ಧರಿಸಿದವರು ನನ್ನ ಜೊತೆನೇ ಇರ್ತೀನಿ, ಅವ್ರ ಕಷ್ಟಕ್ಕೆ ನೀವು ಸಹಾಯ ಆಗ್ತೀನಿ ಅಂಥೇಳಿ ನನಗೆ ಆಶೀರ್ವಾದ ಮಾಡೋದಾಗಲಿ. ಯಾರಿಗೆ ಕೊಡ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ, ಅವರು ಸಣ್ಣ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗಲಿ, ಯಾರು ಉದ್ಯೋಗ ಇಲ್ಲ ಯಾರು ಅವ್ರ ಉದ್ಯೋಗ ಬರಲಿ, ಯಾರು ಕಷ್ಟದಲ್ಲಿ ಹಾಸ್ಪಿಟಲಿಗೆ ನನಗೆ ಅಡ್ಮಿಷನ್ ಅವ್ರಿಗೆ ಅಡ್ಮಿಷನ್ ಬರಲಿ, ಯಾರು ಕಷ್ಟ ಸ್ಥಿತಿಯಲ್ಲಿ ನೆನೆಸ್ತಾರೋ ಅವ್ರಿಗೆ ಒಳ್ಳೆಯದಾಗಲಿ. ಆದರೆ ಯಾರು ಪವಿತ್ರತೆಯನ್ನು ಕಾಪಾಡ್ತಾರೆ ಅವರಿಗೆ ಮಾತ್ರ ಇದು ಸಲ್ಲಬೇಕು ಅನ್ನೋದು ನನ್ನ ಆಸೆ. ರಾಯರೇ ಸದಾ ನಿಮ್ಮನ್ನು ನೆನೆಸ್ತಾ ಇರೋ ಪ್ರತಿಯೊಬ್ಬ ಭಕ್ತರಿಗೆ ತಲುಪಬೇಕು ಅನ್ನೋದೇ ನನ್ನ ಆಸೆ. ಇಷ್ಟಾರ್ಥ ಸಿದ್ಧಿರಸ್ತು ಅಂತ ನೀವು ಆಶೀರ್ವಾದ ಮಾಡಿ ರಾಯರೇ. ಪ್ರತಿಯೊಂದು ಮಾಲೆಯಲ್ಲಿ ನೀವು ಅದೀರ, ಪ್ರತಿಯೊಂದು ತುಳಸಿಯಲ್ಲಿ ನೀವು ಅದೀರ ಅನ್ನೋದನ್ನು ಸಾಬೀತುಪಡಿಸಿ ರಾಯರೇ. ನನಗೆ ಹೂಪ್ರಸಾದ ಕೊಟ್ಟು ಕಾಪಾಡಿ ರಾಯರೇ. ಇಷ್ಟಾರ್ಥ ಸಿದ್ಧಿರಸ್ತು, ಸಂಕಲ್ಪ ಸಿದ್ಧಿರಸ್ತು. ಓಂ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಶೀತಜನ ದುರ್ದದ್ಯಂ ಭಕ್ತವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ಭಜಗಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರಂ. ಶೀತಜನ ದುರ್ದದ್ಯಂ ಭಕ್ತವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ಭಜಗಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರಂ. ಶೀತಜನ ದುರಿತದ್ಯಂ ಭಕ್ತವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ಭಜಗಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರಂ. ರಾಯರೇ, ನೀವು ಹೂಪ್ರಸಾದ ಕೊಡಲಿಲ್ಲ ಅಂದರೆ ಆ ತುಳಸಿ ಮಾಲೆ ಯಾರಿಗೂ ದಕ್ಕಲ್ಲ ರಾಯರೇ. ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು ಬೇರೆಯವರಿಗೆ ಕೊರಳಲ್ಲಿ ಮಾಲೆ ಅಲ್ಲ, ನೀವೇ ಬಂದು ನೆಲೆಸೋರಾಗುತ್ತೆ. ಯಾರು ಸಿಗುತ್ತೋ ಅವರಿಗೆ ಅದನ್ನು ಪಾವಿತ್ರತೆಯನ್ನು ಕಾಪಾಡು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ರಾಯರೇ. ಆಶೀರ್ವದಿಸಿ ರಾಯರೇ, ಆಶೀರ್ವದಿಸಿ. ನೀವು ಸದಾ ಈ ಧರಿಸಿರೋ ಮಾಲೆಯಲ್ಲಿ ನೀವು ಇರ್ತೀನಿ ಅಂತ ನಮಗೆ ಆಶೀರ್ವದಿಸಿ ರಾಯರೇ. ನನಗೆ ಹೂಪ್ರಸಾದ ಕೊಟ್ಟು ಕಾಪಾಡಿ ರಾಯರೇ. ದಯವಿಟ್ಟು ಆಶೀರ್ವಾದ ಮಾಡಿ ರಾಯರೇ. ಆ ಪ್ರಸಾದದಲ್ಲಿ ನೀವು ಇದ್ದೀರಾ ಅಂಥೇಳಿ ನಿಮ್ಮ ಬೃಂದಾವನದ ಮೇಲೆ ಇಟ್ಟಿದ್ದೀನಿ ರಾಯರೇ. ನೀವು ಇದ್ದೀರಾ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಬೀತಾಗಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೀವು ಇದ್ದೀರಾ ಅನ್ನೋದೇ ನನ್ನ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಆ ರಾಯರಿದ್ದಾರೆ ಅನ್ನೋದು ನಂಬಿಕೆನೇ ನಾನು ಇಟ್ಟಿರುವ ಮಾಲೆ. ಆ ಮಾಲೆಗೆ ನೀವು ತುಳಸಿ ಪ್ರಸಾದ ಆಗಲಿ ಹೂ ಪ್ರಸಾದ ಯಾವುದಾದ್ರೂ ಒಟ್ಟು ಬಲಗಡೆ ಪ್ರಸಾದ ಕೊಡಬೇಕು ಅನ್ನೋದು ನನ್ನ ಆಸೆ ರಾಯರೇ. ಇಷ್ಟಾರ್ಥ ಸಿದ್ಧಿರಸ್ತು ಮಗಳೇ, ನಾನು ನಿಮ್ಮ ಜೊತೆ ಇದ್ದೀನಿ ಅಂಥೇಳಿ ಆಶೀರ್ವದಿಸಿ ರಾಯರೇ. ಶ್ರೀರಾಮ ರಾಘವೇಂದ್ರಾಯ ನಮಃ, 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 ಶ್ರೀರಾಮ ರಾಘವೇಂದ್ರಾಯ ನಮಃ. ರಾಯರೇ, ನೀವು ಹೂಪ್ರಸಾದ ಕೊಡಲಿಲ್ಲ ಅಂದರೆ ಅದು ಯಾರಿಗೂ ತಲುಪಲ್ಲ ರಾಯರೇ. ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಅದು ತಲುಪಬೇಕು ಅನ್ನೋದೇ ನನ್ನ ಆಸೆ. ಯಾರು ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇದ್ದಾರೋ ಆ ಮಕ್ಕಳಿಗೆ ಇದು ಮಾಲೆ ಸೇರಬೇಕು. ಯಾರು ಉದ್ಯೋಗ ಸಿಕ್ಕಿಲ್ಲ ಅವ್ರಿಗೆ ಉದ್ಯೋಗ ಸಿಗೋಕ್ಕೆ, ಯಾವ ಶಾಲೆಗಳು ಹಿಂದುಳಿದಾವೆ ಆ ಶಾಲೆ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ. ರಾಯರೇ, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಇಡೀ ಜಗತ್ತಲ್ಲಿ ಕಷ್ಟ ಅಂತ ಕೇಳಿದವರಿಗೆಲ್ಲ ಕೊಡೋದು ನೀವು. ಈ ಮಾಲೆಗೆ ಆಶೀರ್ವಾದ ಮಾಡೋ ರಾಯರೇ. ನಿಮ್ಮ ಹತ್ರ ಇಟ್ಟಿದ್ದೀನಿ ನಿಮ್ಮ ಬೃಂದಾವನ ಮೇಲೆ. ಅದನ್ನು ಬಲಗಡೆ ಪ್ರಸಾದ ಕೊಡ್ತಿರೋ ಎಡಗಡೆ ಕೊಡ್ತಿರೋ ಅದೆಲ್ಲ ನೀವು ಬಿಟ್ಟಿದ್ದು. ಅದನ್ನು ಒಳ್ಳೆಯದ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ದೀನಿ, ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ತಾ ಇಲ್ಲ ರಾಯರೇ. ಪ್ರತಿಯೊಂದು ಕಣಕಣದಲ್ಲೂ ನೀವಿದ್ದೀರಾ, ಪ್ರತಿಯೊಂದು ಮಾಲೆಯಲ್ಲಿ ನೀವಿದ್ದೀರಾ ಅಂಥೇಳಿ ನನಗೆ ಪ್ರಸಾದ ಕೊಟ್ಟು ಕಾಪಾಡಿ ರಾಯರೇ. ಇಷ್ಟಾರ್ಥ ಸಿದ್ಧಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡಿ ರಾಯರೇ. ಹೂಪ್ರಸಾದ ಧನ್ಯೋಸ್ಮಿ ರಾಯರೇ, ಧನ್ಯೋಸ್ಮಿ. ಇದು ಅವ್ರಿಗೆ ತಲುಪುತ್ತೆ ರಾಯರೇ. ನಾನು ಯಾರಿಗೆ ಇಷ್ಟ ಆಗಲ್ಲ ಅವ್ರಿಗೇನೆ ಕೊಡ್ತೀನಿ. ನೀವು ಇದ್ದೀರಾ ಅನ್ನೋದನ್ನು